ಬರೀ ನೀರೊಂದು ಕುಡಿತಾಳೆ ನೋಡ್ರಿ ಇವಳು. ಹಲೋ ಸೊಗಂದು, ಹೆಂಗೈತೆ? ಏನು ಸೂಪರ್ ಆಗೈತೆ. ಏನು ಮಾಡಿದ್ದೀನಿ ನಾನು? ಹಾಂ, ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಅನಿತಲಕ್ಷ್ಮಿ. ಇವತ್ತೇನು ಎಲ್ಲ ಜೋಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರಲ್ಲ ಅಂತ ಅಂದ್ಕೊಂಡ್ರೆ, ಇವತ್ತಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದೇನು ಅಂದ್ಬಿಟ್ರೆ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ತಂದಿದ್ರು ನಮ್ಮ ಮನೆಯವರು, ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೆ. ಹಾಗೆ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಎಲ್ಲ ರೆಸಿಪಿಗೆ ರೆಡಿ ಮಾಡಿಕೊಂಡು ತೋರಿಸ್ತಾಯಿದ್ದೆ. ಹಾಗೆ ಇದು ಮಶ್ರೂಮ್ನ ತೊಳೆದ್ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆಲ್ಲ ತೆಗೆದ್ಬಿಟ್ಟು 4 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದ್ಬಿಟ್ಟು ಮೊಸರು ಒಂದು 4 ಸ್ಪೂನು, ಹಾಗೆ 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಮಶ್ರೂಮು ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ತೊಗೊಂಡಿರೋದು ಒಂದು 200 ಗ್ರಾಮಷ್ಟಿದೆ. ಹಾಗೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಒಂದು 3 ಇಂಚಷ್ಟು ಚಕ್ಕೆ, ಆಮೇಲೆ 1-2 ಏಲಕ್ಕಿ, ಒಂದು 10 ಲವಂಗ, ಆಮೇಲೆ ನೆಕ್ಸ್ಟ್ ಒಂದು 20 ಕರಿಮೆಣಸು, ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ನೆಕ್ಸ್ಟು ಪುದೀನ ಒಂದು ಅರ್ಧ ಕಟ್ಟು, ಹಾಗೆ ಒಂದು 8 ಬೆಳ್ಳುಳ್ಳಿ ಸೋಸಿಟ್ಕೊಂಡಿರೋದು, ಆಮೇಲೆ ನೆಕ್ಸ್ಟು ಶುಂಠಿ ಒಂದು 3 ಇಂಚು, ಆಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು. ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಇಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಇದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಟೊಮೊಟೊನೂ ಕೂಡ ನೋಡಿ, ಟೊಮೊಟೊನು 1-2 ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಳೋದು. ಹಾಗೆ ನೆಕ್ಸ್ಟು ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ನೀವು ಕುಕ್ಕರ್ ಬೇಕಾದ್ರೆ ಇಟ್ಕೊಬೋದು, ನಿಮ್ಗೆ ಏನರಲ್ಲಿ ಈಸಿ ಅನಿಸುತ್ತೋ ಅದರಲ್ಲಿ ಮಾಡ್ಕೊಬೋದು. ಹಾಗೆ ನೆಕ್ಸ್ಟ್ ಇದಕ್ಕೊಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಕಾಯಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಕಾಯಲ್ಲಿ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪಿನ ಕಾಳು, ನೆಕ್ಸ್ಟು 1-2 ಏಲಕ್ಕಿ, 1-2 ಪೀಸ್ ಚಕ್ಕೆ, ಹಾಗೆ ಒಂದು 4ರಿಂದ 5 ಲವಂಗ ಇಷ್ಟನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಾಯಿಲಿ. ಅದಕ್ಕೆ ನೆಕ್ಸ್ಟು ಪಲಾವ್ ಎಲೆ, ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿರೋದು, ಹಾಗೆ ನೆಕ್ಸ್ಟು ಈರುಳ್ಳಿ ಒಂದು ಹೆಚ್ಕೊಂಡಿಟ್ಕೊಂಡಿರೋದು ಒಗ್ಗರಣೆಗೆ ಸ್ವಲ್ಪ ಫ್ರೈ ಆಗಲಿ. ಹಾಗೆ ನೆಕ್ಸ್ಟು ಇದಕ್ಕೆ ಬಂದುಬಿಟ್ಟು ಪುದೀನ ಸ್ವಲ್ಪ ಹೆಚ್ಚಿಟ್ಕೊಂಡಿರೋದು, ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇದು ನಿಮ್ಮ ಕ್ವಾಂಟಿಟಿಗೆ ತಕ್ಕನಂಗೆ ಮಾಡ್ಕೊಳೋದು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಇದು ಬಂದುಬಿಟ್ಟು 2 ಗ್ಲಾಸ್ ಅಕ್ಕಿ ಮೆಜರ್ಮೆಂಟಿಗೆ ಗ್ಲಾಸ್ ತೋರಿಸ್ತೀನಿ ಎಷ್ಟಿದೆ ಅಂತಂದು. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ. ಈಗ ಫ್ರೈ ಆಗ್ತಿದೆ. ಹಾಗೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೋಣ. ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿರೋದು, ಮತ್ತು ಮಿಕ್ಸಿಗೆ 2 ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿಗೆ 1 ಟೊಮೊಟೊ ಸಾಕಾಗುತ್ತೆ. ಹಾಗೆ ಎಲ್ಲ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಕೈ ಎಳತಿಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕೈ ಎಳತಿಲಿ ಹಾಕಿ ಅಭ್ಯಾಸ ಇದೆ. ಹಾಗಾಗಿ ಸ್ಪೂನ್ ಮೆಜರ್ಮೆಂಟ್ ಏನಿಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ನೆಕ್ಸ್ಟ್ ಆಗಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದು. ಆಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ವಲ್ಲ, ಈಗ ಆ್ಯಡ್ ಮಾಡೋಣ. ನೋಡಿ, ಫುಲ್ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿರೋದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆದು. ಹಾಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ, ಫ್ರೈ ಆಗಲಿ. ಈಗ ಕುದೀತಾ ಇದೆ. ಮತ್ತು ಇದನ್ನೊಂದು ಸಲ ಎಲ್ಲ ತಿರುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ
ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಟೊಮೊಟೊ ಪೇಸ್ಟು ಅದು ಒಂದು ಸ್ವಲ್ಪ ಫ್ರೈ ಆಗಲಿ, ಎಲ್ಲ ಸ್ಮೂತಾಗಲಿ ಫ್ರೈ ಮಾಡೋಣ. ಸ್ವಲ್ಪ ಹಾಗೆ ಫ್ರೈ ಆದಮೇಲೆ ಸ್ವಲ್ಪ ಮುಚ್ಚಿ ಇಟ್ಕೊಳ್ಳೋಣ, ಇದು ಕುದೀಲಿ. ನೋಡಿ ಈಗ ಕುದೀತಾ ಇದೆ. ಇದಕ್ಕೆ ಆಗಲೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋಣ. ಈಗಲೇ ಮುಂಚೆ ಫಸ್ಟಿಗೆ ಹಾಕ್ಬಿಟ್ರೆ ಮಶ್ರೂಮ್ ಫುಲ್ಲು ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಮಸಾಲೆ ಎಲ್ಲ ಬೆಂದಮೇಲೆ ಈಗ ಮಶ್ರೂಮ್ ಹಾಕಿ ಸ್ವಲ್ಪ ಎಲ್ಲ ಮಸಾಲೆ ಹಿಡಿಯಾಗೆ ಫ್ರೈ ಮಾಡ್ಕೊಬೇಕು. ಫಸ್ಟಿಗೆ ಹಾಕ್ಬಿಟ್ರೆ ಫುಲ್ಲು ಸ್ಮೂತ್ ಇರುತ್ತಲ್ಲ, ಮೆತ್ತಗಾಗೋಗ್ಬಿಡುತ್ತೆ. ಹಾಗಾಗಿ ಈ ಟೈಮಲ್ಲಿ ಕರೆಕ್ಟು ಮಶ್ರೂಮ್ ಆ್ಯಡ್ ಮಾಡಿ ಎಲ್ಲ ಮಸಾಲೆ ಹಿಡ್ಕೊಳಾಗೆ ಒಂದು 2 ನಿಮಿಷ ಎಲ್ಲ ಕಡೆ ಸ್ಪ್ರೆಡ್ ಆಗಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಕುದಿ ಬರಲಿ ಅಂತಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟು ನೆಕ್ಸ್ಟ್ ಅಕ್ಕಿ ಆ್ಯಡ್ ಮಾಡೋಣ. ಒಂದು 2 ನಿಮಿಷ ಅದು ಕುದಿಬೇಕು, ಹಾಗಾಗಿ ಲಿಡ್ ಕ್ಲೋಸ್ ಮಾಡೋಣ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ, ಈಗ ಎಲ್ಲ ಹಿಡ್ಕೊಂಡಿರುತ್ತೆ ಅದು ಮಸಾಲೆ ಎಲ್ಲ. ಹಾಗಾಗಿ ತೊಳೆದು ಇಟ್ಕೊಂಡಿರೋ ಅಕ್ಕಿನ ಇವಾಗ ಆ್ಯಡ್ ಮಾಡೋಣ. ನೋಡಿ ಆಗಲೇ ತೊಳೆದು ಇಟ್ಕೊಂಡಿದ್ದೆ 2 ಗ್ಲಾಸ್ ಅಕ್ಕಿ, ತೊಳೆದಿಟ್ಟಿರೋದನ್ನೆಲ್ಲ ಆ್ಯಡ್ ಮಾಡಿ ಅಕ್ಕಿನ ಒಂದ್ಸಲ ಎಲ್ಲ ಕ್ಲಿಯರಾಗಿ ಮಿಕ್ಸ್ ಮಾಡೋಣ. ಅದು ಎಲ್ಲ ಮಿಕ್ಸ್ ಮಾಡಿ ಅದು ಒಂದು 2 ನಿಮಿಷ ಹಾಗೆ ನೀರು ಆ್ಯಡ್ ಮಾಡ್ದೇ ಕುದಿಯೋಕ್ಕೆ ಬಿಡೋಣ. ನೋಡಿ ಎಲ್ಲ ಹೇಗೆ ಕಾಣ್ತಾ ಇದೆ ಕಲರ್ ಅಂತ, ತುಂಬ ಚೆನ್ನಾಗಿದೆ. ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಳ್ಕೊಂಡಿರೋದು. ಈಗ ಒಂದು 5 ನಿಮಿಷ ಇದನ್ನು ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಆಮೇಲೆ ನೆಕ್ಸ್ಟ್ ನೀರು ಆ್ಯಡ್ ಮಾಡೋಣ. ಈಗ ಆಲ್ರೆಡಿ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರಿದೆ. ಹಾಗಾಗಿ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ಲ, ಹಂಗಾಗಿ ಅರ್ಧ ಗ್ಲಾಸ್ ಕಮ್ಮಿ ಮಾಡಿ 3.5 ಗ್ಲಾಸ್ ಮಾತ್ರ ಆ್ಯಡ್ ಮಾಡಿದೆ. ಇಲ್ಲ ಫುಲ್ 4 ಗ್ಲಾಸ್ ಹಾಕ್ಬಿಟ್ರೆ ಈಗ ಆಲ್ರೆಡಿ ಅದರಲ್ಲಿ ನೀರು ಇರುತ್ತಲ್ಲ, ಹಾಗಾಗಿ ಫುಲ್ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 3.5 ಗ್ಲಾಸ್ ಹಾಕಿದ್ದೀನಿ. ಸ್ವಲ್ಪ ಸ್ಮೂತಾಗೆ ಮಾಡ್ಕೊತೀನಿ, ಯಾಕಂದರೆ ನನ್ನ ಮಗಳು ಸೌಗಂದು ಫುಲ್ಲು ಉದುರಿದ್ರೆ ಅವಳಿಗೆ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸ್ಮೂತಾಗಿರಲಿ ಅಂತ. ನೋಡಿ ಈಗ ಎಲ್ಲ ನೀರು ಆ್ಯಡ್ ಮಾಡಾಯಿತು. ಈ ಟೈಮಲ್ಲಿ ಒಂದು ಸಲ ನೀವು ಟೇಸ್ಟ್ ನೋಡ್ಕೊಳ್ಳಿ ಹೇಗಿದೆ. ಏನಾದರೂ ಉಪ್ಪು ಖಾರ ಏನಾದರೂ ಆ್ಯಡ್ ಮಾಡಬೇಕು ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಬೇಕಾದರೆ ಒಂದು ಸ್ಪೂನು ಖಾರ ಪುಡಿನೂ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಕರೆಕ್ಟಾಗಿತ್ತು, ಹಾಗಾಗಿ ನಾನೇನು ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಹಾಗೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ನೋಡಿ ಈಗ ಕುದಿ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ. ನೋಡಿ ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಕರಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ, ಮೊಸರನ್ನ. ಹಾಗೆ ತುಪ್ಪ ಇಷ್ಟ ಆದರೆ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಪರಿಮಳ ಅಂತೂ ವಾವ್. ಕುದಿಯೋಕರಂತೂ ತುಂಬ ಘಮ ಘಮ ಅನ್ನೋದು. ನನ್ನ ಮಗಳು ಮತ್ತು ನನ್ನ ತಂಗಿ ಸಮೀಕ್ಷಾ ಇಬ್ಬರೂ ಆಯ್ತಾ ಅನ್ನೋರು. ಅವ್ರು ಆಲ್ರೆಡಿ ಸ್ಕೂಲಿಗೆ ರೆಡಿ ಆಗ್ತಾಯಿದ್ರು. ಹಾಗಾಗಿ ಅವರಿಗೋಸ್ಕರ ತಿಂಡಿ ಇದನ್ನೇ ರೆಡಿ ಮಾಡ್ತಾಯಿದ್ನ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು, ಘಮ 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 ಪಲಾವ್ ಬಿರಿಯಾನಿದು. ಹಂಗಾಗಿ ಅವ್ರಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಿತ್ತು. ಹಾಗೆ ನೋಡಿ ಈಗ ಆಲ್ರೆಡಿ ಆಲ್ಮೋಸ್ಟ್ 3/4% ಆಗಿದೆ. ಈಗ ಒಂದು ಟೈಮ್ ಫುಲ್ ಎಲ್ಲ ಕೆಳಗೆ ಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಹಳ್ಳಕ್ಕೆ ಬಿಟ್ಕೊಳೋಣ. ಸಿಮ್ಮಲ್ಲಿ ಇಟ್ಕೊಬೇಕು ಈಗ, ಇಲ್ಲಾಂದರೆ ಬಿಡುತ್ತೆ, ಎಲ್ಲ ತಳ ಹತ್ತಿಬಿಡುತ್ತೆ. ಅದು ತಳ ಹತ್ತಿರೋ ಸ್ಮೆಲ್ ಚೆನ್ನಾಗಿರೋಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬಿಟ್ಕೊಂಡೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತಂದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ವಿಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಇನ್ನೇನು ಎಲ್ಲ ಆಲ್ಮೋಸ್ಟ್ ಆಗಿತ್ತು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ಹಾಗೆ ಒಂದು ಬೌಲಿಗೆ ತಗೊಂಡೆ. ಅವರು ಸ್ಕೂಲ್ ಟೈಮ್ ಆಗ್ತಿತ್ತಲ್ಲ ಸರ್ವ್ ಮಾಡೋಕ್ಕೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು. ಹಾಗಾಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತಂತ ಕಮೆಂಟ್ ಮಾಡೋದು ಮಾತ್ರ ಮಾಡಬೇಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್.
ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ ಅಂತ ಹೇಳ್ತಾ ನಾನು ಇವತ್ತು ನೋಡಿ ಹೇಗೆಲ್ಲ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ಅಂತೂ ಸೇಮ್ ಚಿಕನ್ ಬಿರಿಯಾನಿನೇ ಇದ್ದಂಗಿರುತ್ತೆ. ಹೆಂಗೈತೆ ಸಮೀಕ್ಷೆ? ಮಾಡಿ ನೀವು ಹೇಳ್ರಿ ಯಜಮಾನ್ರಿ ಹೆಂಗೈತೆ? ಹಲೋ ಮಗಳೇ ಹೆಂಗೈತೆ? ಬರೀ ನೀರೊಂದು ಕುಡಿತಾಳೆ ನೋಡ್ರಿ ಇವಳು. ಹಲೋ ಸೊಗಂದು ಹೆಂಗೈತೆ? ಏನು ಸೂಪರ್ ಆಗೈತೆ. ಏನು ಮಾಡಿದ್ದೀನಿ ನಾನು? ಹಾಂ ಚೆನ್ನಾಯ್ತಾ? ನೀರು ಕುಡಿತೀಯಲ್ಲ ನೋಡಿ. ಅವರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಹಾಗೆ ಸ್ಕೂಲಿಗೆ ಬೇರೆ ಟೈಮ್ ಆಯಿತು, ಬೇಗ ಬೇಗ ತಿಂಡಿ ತಿನ್ನಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿದೆ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಓಕೆ ಬಾಯ್, ಸಿ ಯು, ಟೇಕ್ ಕೇರ್.